ನಮ್ಮೊಳಗಿನ ಪತ್ರಿಜಿ ಕಾರ್ಯಕ್ರಮಕ್ಕೆ ಅದ್ಭುತವಾದ ಸ್ವಾಗತ ಸುಸ್ವಾಗತ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಸದಾನಂದ ಯೋಗಿ ಗುರುಗಳಿಗೆ, ರಮಣ ಮಹರ್ಷಿ ಗುರುಗಳಿಗೆ, ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸೀತಾ ಮಾತೆ, ಯಶೋಧರ ಮಾತೆ, ಶ್ರೀ ಶಾರದಾ ದೇವಿ ಅಮ್ಮನವರಿಗೆ, ಇಡೀ ಬ್ರಹ್ಮಾಂಡಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಎಂದಿನಂತೆ ಬಹಳ ಅದ್ಭುತವಾದ ನವೆಂಬರ್ ತಿಂಗಳಿನಲ್ಲಿ ನಮ್ಮ PMC ಕನ್ನಡ ವೇದಿಕೆಯಲ್ಲಿ ಒಂದು ಮಹಾ ವೇದಿಕೆಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೊಳಗಿನ ಪತ್ರಿಜಿ ಅದ್ಭುತವಾದ ಪಿರಮಿಡ್ ಮಾಸ್ಟರ್ಸ್ಗಳೆಲ್ಲರೂ ಬಂದು ತಮ್ಮ 5-6 ವರ್ಷದ ಒಳಗಿನವರು ಪಿರಮಿಡ್ ಮಾಸ್ಟರ್ಸ್ಗಳನ್ನ ಎಲ್ಲರನ್ನೂ ಕೂಡ ಈ ವೇದಿಕೆಗೆ ಇನ್ವೈಟ್ ಮಾಡಿ ಅವರ ಒಂದು ನಮ್ಮೊಳಗೆ ಅವ್ರಿಗೆ ಹೆಂಗೆ ಪತ್ರಿಜಿ ಅವರು 18 ಪ್ರಿನ್ಸಿಪಲ್ಸ್ ಮತ್ತೆ 13 ಕಡ್ಡಾಯ ಸೂತ್ರಗಳು ಹೆಂಗೆ ಅವರ ಮನಸ್ಸಿನಲ್ಲಿ ಒಕ್ಕಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಬಂದಿದ್ದಾರೆ. ಈ ದಿನ ನನಗೂ ಕೂಡ ಸದಾವಕಾಶ ಕೊಟ್ಟಿರೋದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಮ್ಮ PMC ಕನ್ನಡದ ಎಲ್ಲ ಮಾಸ್ಟರ್ಸ್. ನನ್ನ ಹೆಸರು ಜ್ಯೋತಿ ಬಿ, ಬೆಂಗಳೂರಿನ ನಾಗರಬಾವಿ ನಿವಾಸಿ. 2020 ಜನವರಿ 9ರಂದು ನನಗೆ ಈ ಆನಾಪಾನಸತಿ ಧ್ಯಾನ ನನ್ನ ಗೆಳತಿಯರಾದ ವಸಂತ ಹಾಗೂ ಉಷಾ ಅವರ ಮುಖಾಂತರ ತಲುಪಿದ್ದು. ಅವರಿಗೆ ಧನ್ಯವಾದಗಳು, ಆತ್ಮಪೂರ್ವಕವಾದ ಧನ್ಯವಾದಗಳು. ಅಲ್ಲಿಯವರೆಗೂ ಏನೂ ಗೊತ್ತಿಲ್ಲ ಮಾಸ್ಟರ್ಸ್. ನನ್ನ ಫ್ರೆಂಡ್ ಉಷಾ 25 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ರು. ಅವರು ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್, ನರ್ಸರಿಯಿಂದನೂ ಕೂಡ ಒಟ್ಟಿಗೆ ಹೋದಂತಹ ಇಬ್ಬರು ಗೆಳತಿಯರು ನಾವಿಬ್ಬರು ಕೂಡ. ಆಕೆ ಅವಾಗವಾಗ ಫೋನ್ ಮಾಡಿ, ಜ್ಯೋತಿ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಈ ರೀತಿ ಆಯ್ತು ಆ ರೀತಿ ಆಯ್ತು ಅಂತ ನನ್ನ ಜೊತೆ ಬಹಳ ಚೆನ್ನಾಗಿ ಶೇರ್ ಮಾಡ್ತಾ ಇದ್ರು. ಓ ಹೌದಾ, ಓಕೆ, ಗುಡ್ ಗುಡ್ ಅಂತಿದೆ. ಬಟ್ ಆಕೆ ಆನಾಪಾನಸತಿ ಧ್ಯಾನ ಮಾಡ್ತಿರ್ಲಿಲ್ಲ. ಭಕ್ತಿ ಮಾರ್ಗ ಮತ್ತೆ ಬೇರೆ ಯಾವ್ದ್ಯಾವ್ದೋ ಅವ್ರು ಹೋಗ್ತಾ ಇದ್ರು ಅನ್ಸುತ್ತೆ. ಸೊ ಹಾಗಾಗಿ ಆನಾಪಾನಸತಿ ಬಗ್ಗೆ ಏನು ಹೇಳ್ತಾ ಇರ್ಲಿಲ್ಲ. ಒಂದಿನ ದಿನ ಈಗ್ಲೇನೆ ನಾವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ ಹೋಗ್ತಾ ಇದ್ದೀವಿ, ಕನ್ಪುರ ಕೆಬ್ಬೆದೊಡ್ಡಿಗೆ ಬರ್ತೀಯಾ ಅಂತ ಕರೆದ್ರು. ಎಸ್, ನಾನು ಬರ್ತೀನಿ ಅಂತ ಹೋದೆ. ಅಲ್ಲಿ ಹೋಗಿ ಫಸ್ಟ್ ಡೇನೆ ನಾನು ವಿರೂಪಾಕ್ಷ ಸರ್ ಅವ್ರನ್ನ ಭೇಟಿ ಮಾಡಿದೆ. ನಮ್ಮ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯದ ವಿರೂಪಾಕ್ಷ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ. ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ 7 ದಿನ ಅಲ್ಲಿ ಸಪ್ತ ಸಾಧನಾ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಂಡೆ. 4 ಗಂಟೆಗಳು 5 ಗಂಟೆಗಳ ಕಾಲ ಧ್ಯಾನ, 3 ಗಂಟೆಗಳ ಕಾಲ ಮೌನ ಸೇವೆ ಎಲ್ಲವೂ ಕೂಡ ನನಗೆ ಅಲ್ಲಿ ಸಿಕ್ತು. ಆಗ ನಾನು ನೋಡಿದ್ದು ಪತ್ರಿಜಿ ಗುರುಗಳನ್ನ. ಅವರು ಒಂದು ಫ್ಲೂಟ್ ನಾದದ ಮುಖಾಂತರ ನಾನು ಅವ್ರನ್ನ ಅವತ್ತೇನೆ ಕೂಡ ನೋಡಿದ್ದು ಕೂಡ. ಅಲ್ಲಿವರೆಗೂ ಪತ್ರಿಸರ್ ಯಾರು, ಧ್ಯಾನ ಏನು, ಆನಾಪಾನಸತಿ ಏನು, ಪಿರಮಿಡ್ ವ್ಯಾಲಿ ಇದೆಲ್ಲ ಏನು ಗೊತ್ತಿಲ್ಲ ಮಾಸ್ಟರ್ಸ್. ಆಗ ನೋಡಿದಂತಹ ಪತ್ರಿಜಿ ಅವರು ತಮ್ಮ ಸ್ಪೀಚ್ ಅಲ್ಲಿ ಹೇಳ್ತಾ ಇಟ್ಟು ಸುಮಾರು ಒಂದು 150 ಜನ ಕೂತಿದ್ದೀವಿ. ಎಲ್ಲರೂ ಕೂಡ ಆ ಸಪ್ತ ಸಾಧನೆ 7 ದಿನದ ಪ್ರೋಗ್ರಾಮ್ಗೆ ಬಂದಿದ್ದೀವಿ. ಸೊ ಸರ್ನ ನೋಡ್ಬಿಟ್ಟು ಎಲ್ಲರೂ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ರು. ಸೊ ನಾನು ಕೂಡ ಹೋಗಿ, ಸರ್ ಐ ಆಮ್ ಜ್ಯೋತಿ ಫ್ರಮ್ ಬೆಂಗಳೂರು ಅಂತ ಹೇಳಿದೆ. ಓ ವೆರಿ ನೈಸ್ ಅಂದ್ಬಿಟ್ಟು ಐ ಈಟ್ ಯು ಅಂತ ಅಂದ್ರು. ಏನಪ್ಪ ಇದು ಐ ಈಟ್ ಯು ಅಂತ ಇದ್ದಾರೆ ಅಂದ್ಬಿಟ್ಟು ನನಗೇನು ಗೊತ್ತಿಲ್ಲ. ನಾನು ಗುರುಗಳನ್ನೂ ಕೂಡ ಅವತ್ತೇ ಮೊದಲು ನೋಡಿರೋದು ಮಾಸ್ಟರ್ಸ್. ಅಲ್ಲಿವರೆಗೂ ನಾನು ದೇವಸ್ಥಾನಗಳಿಗೆ ಹೋಗ್ತಿದ್ದೆ, ಅಲ್ಲಿ ಗುರುಗಳನ್ನ ನೋಡ್ತಾ ಇದ್ದೆ. ಈಗ ಆದಿಚುಂಚನಗಿರಿ ಮಠಕ್ಕೆ ಹೋದಾಗ ಅಲ್ಲಿನ ಗುರುಗಳನ್ನ ನೋಡ್ತಾ ಇದ್ದೆ. ಆ ತರ ಗುರುಗಳು ನಾನು ಭೇಟಿ ಮಾಡ್ತಿದ್ದೆ, ನಮಸ್ತೆ ಮಾಡ್ತಿದ್ದೆ, ಬರ್ತಿದ್ವಿ ಅಷ್ಟೇನೆ. ಸೊ ಆಧ್ಯಾತ್ಮಿಕ ಗುರು ಅಂದ್ರೆ ನನಗೆ ಮೊದಲು ಸಿಕ್ಕಿದೆ ನಮ್ಮ ಪತ್ರಿಜಿ ಗುರುಗಳು. ಸೊ ಐ ಈಟ್ ಯು, ಯು ಆರ್ ಇನ್ ಗುಡ್ ಪಾತ್ ಅಂತ ಹೇಳಿದ್ರು. ಬಹಳ ಖುಷಿಯಾಗಿತ್ತು. ಆಮೇಲೆ ನನ್ನ ಸ್ನೇಹಿತರೆಲ್ಲ ನೋಡ್ಬಿಟ್ಟು, ಜ್ಯೋತಿ ಏನೋ ಗುರುಗಳ ದೃಷ್ಟಿ ನಿಮ್ ಮೇಲೆ ಬಿದ್ದಿದೆ, ಏನೋ ಒಂದು ಅದ್ಭುತವಾದ ಸಾಧನೆಯನ್ನ ನೀವು ಮಾಡ್ತೀರಾ, ಇದ್ರ ಮುಂದುವರಿರಿ ಅಂತ ಹೇಳಿದ್ರು. ಆ ಒಂದು ಮಾತಿನಿಂದ ಮತ್ತೆ ಅವತ್ತು ಅಹಿಂಸೋ ಪರಮೋ ಧರ್ಮ ಎಂದ ಸ್ಪೀಚ್ ನ ಶುರು ಮಾಡಿದ್ರು ಅವರು. ಸೊ ಅದು ನನ್ಗೆ ಬಹಳವಾಗಿ ನನ್ನ ಮನಸ್ಸಿಗೆ ಅದು ನಿಲ್ಕ್ಬಿಡ್ತು ಮಾಸ್ಟರ್ಸ್. ಅವತ್ತೇ ಡಿಸೈಡ್ ಮಾಡಿದೆ, ನಾನು ಮಂಡ್ಯದ ಚನ್ನಪಟ್ಟಣದ ಮೊಮ್ಮಗಳು. ಅವತ್ತೇನೆ ನಾನು ನಾನ್ ವೆಜಿಟೇರಿಯನ್ ಆಗಿ ಅವತ್ತೇನೆ ನಾನು ಕನ್ವರ್ಟ್ ಆಗ್ಬಿಟ್ಟೆ. Day 1
ಅಟ್ ಎ ಟೈಮ್. ಒಂದು ನಿಮಿಷದಲ್ಲಿ ನಾನು ಆ ಒಂದು ಮನಸ್ಸಿನಿಂದ ಅದ್ ಹೇಳ್ಕೊಂಡ್ಬಿಟ್ಟೆ, ನಾನ್ ಇನ್ಮೇಲೆ ಮಾಂಸಾಹಾರಿ ಆಗ್ಕೂಡ್ದು, ಸಸ್ಯಾಹಾರಿ ಆಗ್ಬೇಕು ಅಂತ. ಅಲ್ಲಿಂದ ನನ್ನ ಧ್ಯಾನ ಸಾಧನೆ ಶುರು ಆಯ್ತು ಮಾಸ್ಟರ್ಸ್. 7 ದಿನ ಅಲ್ಲಿಂದ ಬಂದ್ಮೇಲೆ ಪ್ರತಿದಿನ ನನಗೆ ಅಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ ಸ್ನಾನ ಮಾಡಿ ರೂಢಿ ಆಗೋಯ್ತು. 3 ಗಂಟೆಗೆ ಎದ್ದೇಳೋದು, 4 ಗಂಟೆ ಅಷ್ಟು ಸ್ನಾನ ಮಾಡೋದು, ರೆಡಿ ಆಗೋದು, 4:15 ಕೂತ್ಕೊಳ್ಳೋದು. ಅಲ್ಲಿ ನಾನೊಂದು ಮೆಡಿಟೇಷನ್ ಮ್ಯಾಟ್ ಕೂಡ ಅಲ್ಲಿಂದನೇ ಪರ್ಚೇಸ್ ಮಾಡಿದೆ ಪಿರಮಿಡ್ ವ್ಯಾಲಿಯಿಂದ. ಒಂದೇ ಜಾಗದಲ್ಲಿ 1 ವರ್ಷ ನಾನು 4:30 ಇಂದ ಸಂಜೆ 4:30 5 ಗಂಟೆ 6 ಗಂಟೆವರೆಗೂ ಧ್ಯಾನ ಮಾಡ್ತಿದ್ದೆ. ಅವಾಗೆಲ್ಲ ಇನ್ನ ಕ್ಲಾಸಸ್ ಏನು ಇರ್ಲಿಲ್ಲ. ಈ ತರ ಝೂಮ್ ಕ್ಲಾಸಸ್ ಏನು ಇರ್ಲಿಲ್ಲ. ಕೋವಿಡ್ ಕೂಡ ಇನ್ನ ಸ್ಟಾರ್ಟ್ ಆಗಿರ್ಲಿಲ್ಲ. ಚೈನಾದಲ್ಲಿ ಸ್ಟಾರ್ಟ್ ಆಯ್ತು ಅನ್ನೋ ಇನ್ಫಾರ್ಮೇಶನ್ ಅಷ್ಟೇ ಗೊತ್ತಿತ್ತು. ಸೊ ಹಾಗಾಗಿ ನಾನು ಹಿಂಗೆ ಮಾಡ್ತಾ, ಮಾಡ್ತಾ, ಮಾಡ್ತಾ ಧ್ಯಾನ ಸಾಧನೆ, ಧ್ಯಾನವನ್ನ ನಾನು ಫಸ್ಟು ಭಯ, ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದ ಮಾಡ್ಲಿಕ್ಕೆ ಶುರು ಮಾಡಿದೆ ಮಾಸ್ಟರ್ಸ್. ಸೊ ನಾನು ಅವಾಗ ಹೇಳ್ಕೊಂಡಿದ್ದು ಒಂದೇ, ನನ್ಗೆ ವೆರಿಕೋಸ್ ವೇನ್ಸ್ ಇತ್ತು ಮಾಸ್ಟರ್ಸ್. ಸೊ ನಾನು 10 ನಿಮಿಷ ನಾನು ಕಾಲ್ ಮಡ್ಚ್ಕೊಂಡು ಕೆಳಗಡೆ ಕುತ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ನಾನು ನಿಂತ್ಕೊಂಡು ಕೆಲಸ ಮಾಡಿ ಇನ್ನೊಂದ್ ಕಡೆ ಹಿಂಗೆ ಮೂವ್ ಆಗ್ಬೇಕು ಅಂದ್ರೆ ಒಂದ್ 2-3 ಮಿನಿಟ್ಸ್ ತಗೊಂತಾ ಇತ್ತು ಕಾಲು ಮೂವ್ ಆಗ್ಲಿಕ್ಕೆ. ಯಾಕಂದ್ರೆ ಬ್ಲಡ್ ಕ್ಲಾಟ್ ಆಗ್ತಾ ಇತ್ತು. ಇವಾಗ್ಲೂ ಕೂಡ ನನಗೆ ವೆರಿಕೋಸ್ ವೇನ್ಸ್ ಇದೆ. ಬಟ್ ಅವಾಗ ತೊಂದ್ರೆ ಇತ್ತು ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದು ಪ್ರತಿದಿನ ನಾನು ಅದನ್ನ ಹಿಡ್ಕೊಂತಿದ್ದೆ. ವೆರಿಕೋಸ್ ವೇನ್ಸ್ ಅಕ್ಸೆಪ್ಟೆನ್ಸ್ ಅನ್ನೋದು ನಾವು ಕಲ್ತ್ಕೊಂಡ್ಬಿಟ್ಟೆ. ಧ್ಯಾನ ಬಂದ ಮೊದಲನೇ ದಿನನೇ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ಬೇಕು. ಇದೆಲ್ಲ ನಂಗೆ ಪತ್ರಿ ಸರ್ ಸ್ಪೀಚೇ ನಂಗೆ ಫಸ್ಟ್ ಸಿಕ್ಕಿದ್ದು. ನನ್ನ ಆಧ್ಯಾತ್ಮಿಕ ಗುರು ಪತ್ರಿ ಸರೇನೆ. ವಿರೂಪಾಕ್ಷ ಸರ್ ಅವರ ಮುಖಾಂತರ, ನನ್ನ ಸ್ನೇಹಿತೆಯರ ಮುಖಾಂತರ ನನಗೆ ಸಿಕ್ಕಿದ್ದು ಪತ್ರಿ ಸರ್. ಸೊ ಹಿಂಗೆ ಸಿಕ್ಕಿದಾಗ ನನ್ ವೆರಿಕೋಸ್ ವೇನ್ಸ್ ಇತ್ತು. ನನ್ಗೆ 10 ನಿಮಿಷ ನನ್ಗೆ ಮೂವ್‌ಮೆಂಟ್ ಆಗ್ದೇ ಇರೋದು, 10 ನಿಮಿಷ ಕೆಳಗಡೆ ಕುತ್ಕೊಳಕ್ ಆಗ್ದೇ ಇರೋದು, 1 ವರ್ಷ ನಾನು ಕೆಳಗಡೆ ಕುತ್ಕೊಂಡು ಧ್ಯಾನಕ್ಕೆ ಕುತ್ಕೊಳಕ್ ಮುಂಚೆ ಒಂದೇ ಒಂದು ಸಾರಿ, ಎಷ್ಟು ಪ್ರಾಣಿಗಳನ್ನ ನಾನು ತಿಂದಿದ್ದೀನಿ, ಎಷ್ಟು ಮಾಂಸಗಳನ್ನ ತಿಂದಿದ್ದೀನಿ, ಅವ್ರಿಗೆಲ್ಲನೂ ಕೂಡ ದಯವಿಟ್ಟು ನನ್ನನ್ನ ಕ್ಷಮಿಸಿ, ಕ್ಷಮಿಸಿ. ನನ್ಗೆ ಗೊತ್ತಿಲ್ಲದೆ ಈ ಒಂದು ಅಜ್ಞಾನದ ಕೆಲಸವನ್ನ ಮಾಡಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸಿ. ಈ ರೀತಿ ನಾನು ಇನ್ನೇನು ಕೇಳ್ಕೊಂತಿರ್ಲಿಲ್ಲ. ಹಂಗ್ ಕುತ್ಕೊಳ್ಳೋದು, 2 ಗಂಟೆ ಟೈಮ್ ಧ್ಯಾನ ಮಾಡೋದು. ಪ್ರತಿದಿನ 1 ವರ್ಷ ಅವ್ರಿಗೊಂದು ಗ್ರಾಟಿಟ್ಯೂಡ್ ಹೇಳಿ, ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಸರ್ ಇದೆಲ್ಲ ಹೇಳ್ಕೊಟ್ಟಿದ್ರು. ಆ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳಬೇಕು, ಯೂನಿವರ್ಸ್‌ಗೆ ಥ್ಯಾಂಕ್ ಯು ಹೇಳ್ಬೇಕು, ಪ್ರಕೃತಿ ಮಾತೆಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಎಲ್ಲ ಅದೆಲ್ಲ ಹೇಳ್ಬಿಟ್ಟು ಸುಮ್ನೆ 2 ಅವರ್ಸ್ ಕುತ್ಕೊಂಡ್ಬಿಡ್ತಿದ್ದೆ. ಅದು ನನ್ನ ಸಮಯ. ಸರ್ ಹೇಳ್ತಿದ್ರು, ಯಾಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂದ್ರೆ, ಬ್ರಾಹ್ಮಿ ಮುಹೂರ್ತ ಅನ್ನೋದು ಒಂದು ಒಂದು ದೈವ ಮುಹೂರ್ತ. ಅದು ಬಿಟ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಒಂದು ಸಮಯ ಇದೆಯಲ್ಲ, ಯಾರು ಕೂಡ ಡಿಸ್ಟರ್ಬೆನ್ಸ್ ಮಾಡಲ್ಲ. ಹಾಗಾಗಿ ಸರ್ ಹೇಳ್ತಾರೆ, ಅದು ನಿಮ್ಮ ಸಮಯ, ನಿಮ್ಮ ಸಮಯ, ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ. ಅದನ್ನ ನಾನ್ ಚೆನ್ನಾಗ್ ಉಪಯೋಗಿಸ್ಕೊಂಡೆ ಮಾಸ್ಟರ್ಸ್. ಈ ರೀತಿ ನನ್ನ ಧ್ಯಾನ ಸಾಧನೆ ಶುರು ಆಯ್ತು. ಪ್ರತಿದಿನ ಇದು ಮಾಡ್ತಾ, ಮಾಡ್ತಾ, ಮಾಡ್ತಾ ಬರ್ತಿದ್ದಂಗೆ 10 ನಿಮಿಷ ನಾನ್ ಕೆಳಗಡೆ ಕುತ್ಕೊಂಡೆ ಇರೋಳು ಇವತ್ತು 1 ಅವರ್, 2 ಅವರ್ಸ್ ಕಂಟಿನ್ಯೂಸ್ ಆಗಿ ನಾನು ಕೆಳಗಡೆ ಕುತ್ಕೊಂತೀನಿ. ಇವಾಗ ನಾನು ಊಟ ಮಾಡೋದು ಕೆಳಗಡೆ, ನಾನು ಧ್ಯಾನ ಮಾಡೋದು ಕೆಳಗಡೆ ಕೂತ್ಕೊಂಡೆ. ಎಲ್ಲವೂ ಕೂಡ ನನ್ಗೆ ಆ ಕೆಳಗಡೆ ಕೂರ್ತು ಆ ಒಂದು ಪೃಥ್ವಿ ತತ್ವದಲ್ಲಿ ನಾನಿವತ್ತು ಅಷ್ಟು ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ಕೊಂತೀನಿ. ಬಟ್ ವೆರಿಕೋಸ್ ವೇನ್ಸ್ ಇದೆ ಮಾಸ್ಟರ್ಸ್. ಮೊದ್ಲು ತೊಂದ್ರೆ ಕೊಡ್ತಿತ್ತು, ಈಗ ತೊಂದ್ರೆ ಕೊಡ್ತಾ ಇಲ್ಲ. ಪ್ರತಿದಿನ ಸ್ನಾನ ಮಾಡ್ಬೇಕಾದ್ರೆ, ನಾನು ಹೊರಗಡೆ ಬಂದಾಗ, ನಾನು ಧ್ಯಾನಕ್ಕೆ ಕುತ್ಕೊಂಡಾಗ ಒಂದ್ ಥ್ಯಾಂಕ್ ಯು ಹೇಳಿ ವೆರಿಕೋಸ್ ವೇನ್ಸ್‌ಗೆ ಒಂದು ಅಕ್ಸೆಪ್ಟೆನ್ಸ್ ತಗೊಂಡು ನಾನು ಧ್ಯಾನ ಮಾಡ್ತೀನಿ. ಇವತ್ತಿಗೂ ಕೂಡ ನಾನು ಅದು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀನಿ. ಈ ರೀತಿ ನನ್ನ ಧ್ಯಾನ ಸಾಧನೆ ಇಲ್ಲಿಯವರೆಗೂ ಕೂಡ ಅದೇ ರೀತಿನಲ್ಲಿ ಇದೆ ಮಾಸ್ಟರ್ಸ್. ತದನಂತರ ಧ್ಯಾನ ಪ್ರಚಾರ ಮಾಡೋದ್ರಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ನನ್ಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವಾಗ ನಾನು ಏನ್ ಮಾಡ್ದೆ, ಕೋವಿಡ್ ಟೈಮ್ ಮಾಸ್ಟರ್ಸ್ ಅವಾಗ. ಯಾವಾಗ 2020 ಮಾರ್ಚ್‌ನಲ್ಲಿ ಸಿಕ್ಕಾಬಟ್ಟೆ ಕೋವಿಡ್ ಶುರು ಆಯ್ತು. ಸೊ ಎಲ್ಲ ಲಾಕ್‌ಡೌನ್. ಈಗ ನಾನು ಪ್ರಚಾರ ಮಾಡ್ಬೇಕು, ಹೆಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಾದ್ರೆ, ಜೀವಂದರ್ ಕೇತಪ್ಪ ಸರ್ ಅವರು PCSPನಲ್ಲಿ ಇಂಟೆನ್ಸಿವ್ ಮೆಡಿಟೇಷನ್ ಅಂತ ತಗೊಂತಾ ಇದ್ರು. ಅವಾಗ ಅವ್ರ ಸ್ಪೀಚಲ್ಲಿ ಅವಾಗ ಶುರು ಆಯ್ತು. ಮೇನಲ್ಲಿ ಶುರು ಆಯ್ತು ಅದು. ಮೇನಲ್ಲಿ ಹಿಂಗೆ ಇಂಟೆನ್ಸಿವ್ ಮೆಡಿಟೇಷನ್ ಅಂತ ಝೂಮ್‌ಗಳು ಶುರು ಆಗ್ತಾ ಇದೆ ಅಂದ್ಬಿಟ್ಟು ಗೊತ್ತಾದಾಗ, ನಾನು ಕೂಡ ಜಾಯಿನ್ ಆದೆ. ಈಗ ಧ್ಯಾನ ಪ್ರಚಾರ ಮಾಡ್ಬೇಕು, ಕೋವಿಡ್ ಟೈಮ್, ಈ ಒಂದು ಧ್ಯಾನದ ಒಂದು ತತ್ವವನ್ನ ನಾವು ಜನಗಳಿಗೆ ಮುಟ್ಟಿಸ್ಲೇಬೇಕು ಅಂತ ಸರ್ ಹೇಳಿದಾಗ, ಒಂದು ಅವ್ರ ಐಡಿಯಾ ಕೊಟ್ರು. ಎಲ್ಲರೂ ಪಾಂಪ್ಲೆಂಟ್‌ಗಳನ್ನ ಪ್ರಿಂಟ್ ಮಾಡಿಸ್ಬಿಟ್ಟು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡಿಸಬಹುದು ಅಂತ ಮಾಡಿದ್ರು. ಅದ್ರ ನೆಕ್ಸ್ಟ್ ಡೇನೆ ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ, ನನ್ಗೆ ಹಿಂಗೆ ಪ್ರಿಂಟಿಂಗ್ ಪ್ರೆಸ್ ಯಾವ್ದಾದ್ರು ಓಪನ್ ಇದ್ರೆ ಪ್ಲೀಸ್ ನನಗೆ ಈ ಪಾಂಪ್ಲೆಟ್ ನನಗೆ ಹೊಡ್ಸ್ಕೊಡ್ತೀರಾ ಅಂತ. ಸರ್ ಕಡೆಯಿಂದ ಅದನ್ನ ನಾನು ಕಳ್ಸ್ಕೊಂಡೆ. ಆ ಫಾರ್ಮೆಟ್ ಹೆಂಗೆ ಅಂತ ಅದು ನನ್ನ ಹಸ್ಬೆಂಡ್ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದ್ ಕೊಟ್ರು. ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತೇನೆ. 1,000 ಪಾಂಪ್ಲೆಂಟ್ಸ್ ಥ್ರೂ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ. ಅವಾಗ ಪೇಪರ್ ಡಿಸ್ಟ್ರಿಬ್ಯೂಷನ್ ಇತ್ತು. ಅದು ಏನ್ ಸ್ಟಾಪ್ ಮಾಡಿರ್ಲಿಲ್ಲ. ಸೊ ಎಲ್ಲ ಸುಮಾರು ನಾನು ನಾಗರಬಾವಿ ನಿವಾಸಿ. ಎಲ್ಲಿ ಅನ್ನಪೂರ್ಣೇಶ್ವರಿ ನಗರ್, ಚಂದ್ರಶೇಖರ್ ಲೇಔಟ್, ನಮ್ಮ ಸುತ್ತ ಏನೇನಿದೆ ಎಲ್ಲ ಲೇಔಟ್‌ಗಳಿಗೂ ಕೂಡ ಅದು 1,000 ಅವತ್ತೇ ಡಿಸ್ಟ್ರಿಬ್ಯೂಷನ್ ಆಯ್ತು ಮಾಸ್ಟರ್ಸ್. ಸೊ ಆಗ ಈ ತರ ನಾನು ಧ್ಯಾನ ಪ್ರಚಾರನ ಶುರು ಮಾಡಿದೆ.
ಅವಾಗ ಸಾಕಷ್ಟು ಫೋನ್‌ಗಳು ಬಂತು. ಯಾಕಂದ್ರೆ ನನ್ನ ನಂಬರೇ ಹಾಕಿದೆ. ಹಾಗಾಗಿ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ದೆ. ಆನ್‌ಲೈನ್ ಮುಖಾಂತರ ಬರೀ ಫೋನಲ್ಲಿ ಮಾಸ್ಟರ್ಸ್ ಅವಾಗ ಝೂಮ್ ಏನು ಇರ್ಲಿಲ್ಲ. ಫೋನಲ್ಲೇನೆ ನಾನು ಅವ್ರಿಗೆ ಯಾವಾಗ ಕಾಲ್ ಬರುತ್ತೆ ಹಿಂಗ್ ಮಾಡಿ ನಾವು ಪಾಂಪ್ಲೆಟ್ ಸಿಕ್ತು ಮೇಡಮ್ ನಮ್ ನ್ಯೂಸ್ ಪೇಪರಲ್ಲಿ ಅಂತ ಹೇಳಿದಾಗ ನಾನು ಆನಾಪಾನಸತಿ ಧ್ಯಾನ ಹೆಂಗೆ ಮಾಡ್ಬೇಕು? ಏನ್ ಇದ್ರಿಂದ ಲಾಭ? ಅಂತ ಹೇಳಿ PMCಗೆ ಕನೆಕ್ಟ್ ಆಗೋದು ಇದನ್ನೆಲ್ಲನೂ ಕೂಡ ಹೇಳ್ತಾ ಹೋದೆ ಮಾಸ್ಟರ್ಸ್. ಈ ರೀತಿ ನನ್ನ ಧ್ಯಾನ ಪ್ರಚಾರ ಶುರು ಆಯ್ತು. ಧ್ಯಾನ ಪ್ರಚಾರ ಶುರು ಆದ್ಮೇಲೆ ಆಮೇಲೆ ಝೂಮ್ ತರಗತಿಗಳು ಶುರು ಆಗ್ತಾ ಬಂತು. ಹಿಂಗೆ ಒಂದು ಎಕ್ಸ್‌ಪೀರಿಯನ್ಸ್ ಶೇರಿಂಗ್ ಮಾಡ್ಬೇಕಾದ್ರೆ ಕೇತಪ್ಪ ಸರ್ ಅವರು ನನ್ನ ಮಾತೆಲ್ಲ ಕೇಳ್ಬಿಟ್ಟು, "ಅಮ್ಮ ನೀವು ನಮ್ಮ ಆ ಪ್ರೋಗ್ರಾಮ್‌ಗೆ ಆಂಕರಿಂಗ್ ಮಾಡ್ತೀರಾ?" ಅಂತ ಕೇಳಿದ್ರು. ಎಂತ ಸದಾವಕಾಶ, ಆಧ್ಯಾತ್ಮಿಕ ಸೇವೆ ಸಿಕ್ತು ನನ್ಗೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ "ಯೆಸ್ ಸರ್ ಮಾಡ್ತೀನಿ ಸರ್ ಖಂಡಿತ" ಅಂತ ಹೇಳ್ದೆ. ಸೊ ಆ ಒಂದು ಸೇವೆನ ಆಧ್ಯಾತ್ಮಿಕ ಸೇವೆನೂ ಕೂಡ ನನ್ಗೆ ಇದು ಕೇತಪ್ಪ ಸರ್ ಮುಖಾಂತರ ಸಿಕ್ತು. ಅವರಿಗೆ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ. ನಿರೂಪಣೆಯಾಗಿ ತದನಂತರ ಆ ರೀತಿ ಬೆಳಿಗ್ಗೆ ಎದ್ದೋಳೋದು ಮತ್ತೆ ಸ್ನಾನ ಮಾಡು, ರೆಡಿ ಆಗು, 4:30ಗೆ ಝೂಮ್ ಆನ್ ಮಾಡು. ಅದಾದ್ಮೇಲೆ PCSP ಕಡೆಯಿಂದ ಅನಿತಾ ಮೇಡಮ್ ಮತ್ತೆ ಅವರ ಒಂದು ಸ್ಟಾಫ್ ಮುಖಾಂತರ ಹೋಸ್ಟ್ ಮಾಡೋದ್ ಕಲ್ತ್ಕೊಂಡೆ, ಲೈವ್ ಹೋಗೋದ್ ಕಲ್ತ್ಕೊಂಡೆ, ಥ್ರೂ ಲ್ಯಾಪ್‌ಟಾಪ್ ಮುಖಾಂತರ. ಇದೆಲ್ಲ ಕಲ್ತ್ಕೊಂಡು ಮೇಡಮ್ಮು ಎಲ್ಲ ಕಲ್ತಿರೋದ್ರಿಂದ ನನಗೆ ಬಿಟ್ರು. ಸರಿ ಅದು ಕೂಡ ಶುರು ಆಯ್ತು. ಲೈವ್ ಕೊಡೋದು, ಹೋಸ್ಟ್ ಕೊಡೋದು, ಎಲ್ಲಾನು ಕೋ-ಹೋಸ್ಟ್ ಮಾಡೋದು ಎಲ್ಲವೂ ಕೂಡ ನಾನು ಕಲ್ತೆ ಟೆಕ್ನಿಕಲಿ. ಸೊ ನನ್ಗೊಂದು ಟೆಕ್ನಿಕಲ್ ನಾಲೆಡ್ಜ್ ಬಂತು. ಆಧ್ಯಾತ್ಮಿಕ ಸೇವೆ ಮಾಡೋ ಒಂದು ಅನುಕೂಲನೂ ಕೂಡ ನನಗಾಯ್ತು. ಈ ರೀತಿ 5ರಿಂದ 7 ಗಂಟೆವರೆಗೂ ಇಂಟೆನ್ಸಿವ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಸರ್ ಹೇಳಿದ್ರು, "ನಾವು ಒಂದು 3 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಒಂದು ಬೃಹತ್ತಾದ ಒಂದು ಧ್ಯಾನವನ್ನ ಮಾಡ್ಬೇಕು" ಅಂತ ಹೇಳಿದ್ರು. ಸೊ 3 ಗಂಟೆಗೆ ಇದ್ದು ಯಾರು ಆನ್ ಮಾಡ್ತಾರೆ ಝೂಮು, ಲೈವ್‌ಗೆ ಯಾರು ಹೋಗ್ತಾರೆ ಅಂತ ಹಿಂಗೇನೆ ಸರ್ ಆನ್ ಸ್ಪಾಟ್ ಅಲ್ಲೇ ಕೇಳಿದಾಗ ನಾನು ಹಂಗೆ ಹ್ಯಾಂಡ್ ರೈಸ್ ಮಾಡ್ಬಿಟ್ಟೆ. ಆಮೇಲೆ "ಮೇಡಮ್ ನೀವು ಮಾಡ್ತೀರಾ?" ಅಂದ್ರಿ. "ಸರ್ ಮಾಡ್ತೀನಿ" ಅಂತ ಅಂದೆ. 41 ದಿನಗಳ ಮಹಾಯಜ್ಞನ ಶುರು ಮಾಡಿದ್ವಿ. 3 ಗಂಟೆಗೆ. ಮತ್ತೆ 2 ಗಂಟೆಗೆ ಎದ್ದೋಳು, ಸ್ನಾನ ಮಾಡೋದ್ ಬಹಳ ಅಭ್ಯಾಸ ಆಗ್ಬಿಟ್ಟಿದ್ರಿಂದ ಸ್ನಾನ ಮಾಡು, ರೆಡಿ ಆಗು, 2:45 ಝೂಮ್ ಆನ್ ಮಾಡು, 3 ಗಂಟೆ ಲೈವ್. ಸೊ 3 ಗಂಟೆಯಿಂದ 5:30ವರೆಗೂ ಮ್ಯೂಸಿಕ್, 5:30ಯಿಂದ 5:45 ಜೈ ಹೋ ನಮ್ಮ ಜೈ ಹೋ ಸಾಂಗ್. ಸೊ 6 ಗಂಟೆಗೆ ಸರ್ ಬರ್ತಿದ್ರು. 6:15 ಕ್ಲೋಸ್ ಎಲ್ಲಾನು ಕೂಡ. ಅವ್ರ ಸ್ಪೀಚ್ ಇರ್ತಿತ್ತು. ಆಮೇಲೆ ಎಕ್ಸ್‌ಪೀರಿಯನ್ಸ್ ಶೇರಿಂಗ್ ಇರ್ತಿತ್ತು. 6:30 ಕ್ಲೋಸ್. ಈ ರೀತಿ 41 3 ನಾವು ಯಜ್ಞಗಳನ್ನ ಮಾಡಿದ್ವಿ. 41 ದಿನಗಳ ಧ್ಯಾನ ಯಜ್ಞ. ಸೊ ನನ್ಗೆ ಅಲ್ಲಿ ಆ ಧ್ಯಾನ ಯಜ್ಞ ಮಾಡುವ ಒಂದು ಚಾನ್ಸ್ ಕೂಡ ಸಿಕ್ತು. ಆ ಒಂದು ಸದುಪಯೋಗನು ಕೂಡ ನಾನು ಸೇವೆಯ ಮುಖಾಂತರ ಅದು ಕೂಡ ನಾನು ತಗೊಂಡೆ. ಈ ರೀತಿ ಬರ್ತಾ ನನ್ನ ಸೇವೆ ಹಾಗೇನೇನೆ PMCನಲ್ಲಿ ನಮ್ಮ ಸುನೀತಾ ಮೇಡಮ್ ಕಾಲ್ ಮಾಡಿದ್ರು. "ಮೇಡಮ್ PMCನಲ್ಲಿ ನಿಮ್ದು ಆಂಕರಿಂಗ್ ಕೊಡ್ಲಿಕ್ಕಾಗುತ್ತಾ?" ಅಂತ. ಖಂಡಿತ ಮಾಡ್ತೀನಿ" ಅಂತ ಅಂದ್ಬಿಟ್ಟು PCSP, PMC 2 ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಆಂಕರಿಂಗ್ ಮಾಡ್ತಾ ಬಂದೆ. ತದನಂತರ ನನಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕನ್ನಡ ಆಧ್ಯಾತ್ಮಿಕ ಮಾತ್ರೆಗಳು ಎಂಬ ಒಂದು ತರಗತಿ ನಡೀತಿದೆ. ಶ್ರೀಮತಿ ಲಲಿತಾ ನಾರಾಯಣ್ ವಗ್ಗ ಮೇಡಮ್, ಹೇಮಲತಾ ಮೇಡಮ್, ಕಲ್ಪನಾ ಮೇಡಮ್ ಅವರ ಮುಖಾಂತರ ತೆಲುಗುಯಿಂದ ಡಾಕ್ಟರ್ ಜಿ.ಕೆ. ಕೃಷ್ಣ ಸರ್ ಅವರ ತೆಲುಗು ಮುಖಾಂತರ ಕನ್ನಡಕ್ಕೆ ಅದು ಬರ್ತಾ ಇದೆ ಅಂತ ಹೇಳಿದ್ರು. ನನ್ನ ನನ್ನ ಫ್ರೆಂಡೇನೆ ಹೇಳಿದ್ರು ಫೋನ್ ಮಾಡಿ. ಸರಿ ಇದು ಕೂಡ ನೋಡೋಣ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕನ್ನಡ ಆಧ್ಯಾತ್ಮಿಕ ಮಾತ್ರೆಗಳು ಅಂತಿದ್ದಾರೆ ಅಂತ. ಅದಕ್ಕೂ ಕೂಡ ಎಲ್ಲವೂ ಝೂಮೇ ಮಾಸ್ಟರ್ಸ್. ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ನಮ್ ಪತ್ರಿ ಸರ್ ಝೂಮ್ ಅನ್ನೋದು ನಿಜವಾಗ್ಲೂ ಕೋವಿಡ್ ಮಾತೆಗೆ ನಾವು ಥ್ಯಾಂಕ್ ಯು ಹೇಳ್ಬೇಕು ಅಂತ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ. ನಮ್ ಪಿರಮಿಡ್ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಕೋವಿಡ್ ಮಾತೆನ ಎಲ್ಲರೂ ಬೈಕೊಂತಾರೆ. ಬಟ್ ನಾವು ಪಿರಮಿಡ್ ಮಾಸ್ಟರ್ಸ್ ಯಾರು ಬೈಕೊಳಲ್ಲ. ಥ್ಯಾಂಕ್ ಯು ಗಾಡ್ ಅಂತ ಹೇಳ್ತೀವಿ ಅವ್ರಿಗೆ. ಆ ಸೊ ಆಮೇಲೆ ನನ್ಗೆ ಇದು ಆನ್‌ಲೈನ್ ಮುಖಾಂತರ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕನ್ನಡ ಇದು ಜ್ಞಾನ 6 ತಿಂಗಳ ಸತತವಾಗಿ ಸಿಕ್ತು. ಸೊ 2 ವಾರಕ್ಕೆ 2 ದಿನ ಸಂಜೆ ಹೊತ್ತು ಇರ್ತಾ ಇತ್ತು. ಅದರಲ್ಲೂ ಕೂಡ ಪಾಲ್ಗೊಂಡೆ. ಒಂದು ವಿದ್ಯಾರ್ಥಿಯಾಗಿ ನಾನು ಅಲ್ಲಿ ಗುರುಗಳು ಹೇಳೋದ್ನ ಕಲಿತಾ ಬಂದೆ. ಅವ್ರು ನಮ್ಗೆ PDF ಕಳಿಸ್ತಾ ಇದ್ರು. ಅವಾಗವಾಗ ಟೆಸ್ಟ್ ಮಾಡ್ತಾ ಇದ್ರು. ಆ ಟೆಸ್ಟ್‌ನಲ್ಲಿ ಉತ್ತೀರ್ಣರಾಗ್ತಾ ಬಂದೆ. ತದನಂತರ ಒಂದು ಎಕ್ಸಾಮ್ ಆಯ್ತು. ಎಲ್ಲ ಆನ್‌ಲೈನು. ಸೊ ಆಮೇಲೆ ಇದು ಡಿಸ್ಟ್ರಿಬ್ಯೂಷನ್ ಆಯ್ತು. ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಗಂಗಾವತಿನಲ್ಲಿ ಡಾಕ್ಟರ್ ಜಿ.ಕೆ. ಸರ್ ಅವ್ರು ಬಂದಿದ್ರು. ಮತ್ತೆ ನಮ್ಮ ಮೇಡಮ್ ಎಲ್ಲ ಸೇರಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಅಲ್ಲಿ ಸೆಲಿಬ್ರೇಷನ್ ಆಯ್ತು. ಅಲ್ಲಿ ನನಗೆ ಡಾಕ್ಟರೇಟ್ ಸೊ ಆಧ್ಯಾತ್ಮಿಕ ಮಾತ್ರೆಗಳ ಡಾಕ್ಟರ್ ಎಂಬ ಒಂದು ಸರ್ಟಿಫಿಕೇಟ್ ಕೊಟ್ರು ಮಾಸ್ಟರ್ಸ್. ಸೊ ಇದರಿಂದ ನನ್ನ ಆಸೆ ಒಂದು ಪೂರೈಸ್ತು ಅನ್ನಂತ ನಾನು ಬಹಳ ಖುಷಿ ಪಡ್ತೇನೆ. ನಾನು ಚಿಕ್ಕವಳಿದ್ದಾಗ ಜ್ಯೋತಿ ನೀನ್ ದೊಡ್ಡವಳಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ರೆ ನಾನು ಡಾಕ್ಟರ್ ಆಗ್ತೀನಿ. ನಂಗೆ ತುಂಬಾ ಇಷ್ಟ ಡಾಕ್ಟರ್ ಆಗ್ಲಿಕ್ಕೆ ಅಂತಿದ್ದೆ. ಸೊ ಪ್ರಾಪಂಚಿಕವಾಗಿ ಡಾಕ್ಟರ್ ಆಗ್ಲಿಲ್ಲ. ಆದ್ರೆ ನಾನು ಆಧ್ಯಾತ್ಮಿಕವಾಗಿ ಡಾಕ್ಟರ್ ಕೂಡ ಆದೆ. ಸೊ ಆಧ್ಯಾತ್ಮಿಕದ ಡಾಕ್ಟರ್ ಜ್ಯೋತಿ. ಸೊ ಬಹಳ ಹೆಮ್ಮೆ ಆಗುತ್ತೆ ಮಾಸ್ಟರ್ಸ್ ಹೇಳ್ಕೊಳ್ಳಿಕ್ಕೆ. ಇದು ಎಲ್ಲವೂ ಕೂಡ ಪತ್ರಿ ಸರ್ ಹಾಗೂ ನನ್ನ ಪ್ರೀತಿಯ ಡಾಕ್ಟರ್ ಜಿ.ಕೆ. ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ನನ್ನ ಎಲ್ಲ ಆಧ್ಯಾತ್ಮಿಕ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಗುರುಗಳಿಗೆ ಧನ್ಯವಾದ ಹೇಳ್ತೀನಿ.
ಸೊ ಇದೇ ರೀತಿ ನಾನ್ ಧ್ಯಾನಕ್ಕೆ ಬಂದ ನಂತರ ಇದೆಲ್ಲವೂ ಕೂಡ ಶುರುವಾಯ್ತು. ಶುರು ಆದ ಮೇಲೆ ಪ್ರಚಾರಕ್ಕೆ ಹೋಗೋದು ನನ್ಗೆ ಚಾನ್ಸ್ ಕೂಡ ಸಿಕ್ತು. ಪ್ರಚಾರಕ್ಕೆ ಹೋಗ್ಲಿಕ್ಕೆ ನಮ್ಮ ಶಾಂತಲಾ ಮೇಡಮ್ ಕಡೆಯಿಂದ ನಮ್ಮ ಶಾಂತಲಕ್ಷ್ಮಿ ಮೇಡಮ್ ಅವರು, "ಜ್ಯೋತಿ ಹಿಂಗೆ ನಾವು ಪ್ರಚಾರ ಶುರು ಮಾಡ್ಕೊಂತ ಇದ್ದೀವಿ. ಕಬ್ಬನ್ ಪಾರ್ಕ್ ಒಂದ್ ಸೆಂಟರ್ ಇಟ್ಕೊಳ್ಳೋಣ. ಕಬ್ಬನ್ ಪಾರ್ಕಿಂದ ನಾವು ಶುರು ಮಾಡೋಣ" ಅಂತ ಹೇಳಿದ್ರು. ನಾನು ಸುನೀತಾ ಮೇಡಮ್ ಅವ್ರಿಗೆಲ್ಲ ಒಂದು ಯಾಕೆಂದ್ರೆ ನಮ್ಗೆ ಸ್ವಲ್ಪ ಹೊರಗಡೆ ಹೋಗಿ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಯಾಕೆಂದ್ರೆ ನಮ್ದು ಕಂಬೈನ್ಡ್ ಫ್ಯಾಮಿಲಿ ಆಗಿರೋದ್ರಿಂದ ಅತ್ತೆ, ಮಾವ, ಮಕ್ಕಳು ಎಲ್ಲರೂ ಇರೋದ್ರಿಂದ ಅವರು ಸ್ವಲ್ಪ ಹುಷಾರ್ ತಪ್ಪೋದ್ ಜಾಸ್ತಿ ಇರ್ತಾ ಇತ್ತು. ನಾನು ಅವರ ಒಂದು ಕೇರಲ್ಲೇ ಜಾಸ್ತಿ ಇರ್ತಿದ್ರಿಂದ ನಾನು ಹೊರಗಡೆ ಹೋಗೋದು ಕಡಿಮೆ. ಹಾಗಾಗಿ ಈ ತರ ಚಾನ್ಸ್ ಸಿಕ್ತಾ ಹಿಂಗಾರು ಮಾಡಿ ಉಪಯೋಗಿಸ್ಕೊಬೇಕಾದ್ರೆ ಧ್ಯಾನ ಪ್ರಚಾರ ನಂಗೆ ಹೊರಗಡೆ ಹೋಗಕ್ ಆಗ್ತಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಶುರು ಮಾಡಿದೆ. ಕಬ್ಬನ್ ಪಾರ್ಕ್ ನಾವು ಹೋದ್ವಿ, ಲಾಲ್‌ಬಾಗ್‌ಗೆ ಹೋದ್ವಿ. ಅವತ್ತು ಫ್ಲವರ್ ಶೋ ಇತ್ತು ಲಾಲ್‌ಬಾಗ್‌ನಲ್ಲಿ ಆಗಸ್ಟ್ 15th ಅನ್ಸುತ್ತೆ. ಸೊ ನಾವು ಹೋಗಿದ್ದಿದ್ದು ಸ್ವಾತಂತ್ರ್ಯ ದಿನಾಚರಣೆ ದಿನ. ಆಮೇಲೆ ಜನವರಿ ಗಣರಾಜ್ಯೋತ್ಸವ ದಿನ ಹೋದ್ವಿ. ವೆರಿ ಕ್ರೌಡ್ ಇತ್ತು. ಫ್ಲವರ್ ಶೋ ಇತ್ತು. ಒಂದಷ್ಟು ಮಾಸ್ಟರ್ಸ್‌ಗಳು ಸಿಕ್ತರು. ಅಲ್ಲಿ ಅವ್ರನ್ನ ಪಾರ್ಕ್‌ನಲ್ಲೇ ಕೂರ್ಸಿ ನಾವೆಲ್ಲ ಪರ್ಮಿಷನ್ ತಗೊಂಡಿದ್ವಿ. ಪಾರ್ಕಲ್ಲೇ ಕೂರ್ಸಿ ಅವರಿಗೆ ಆನಾಪಾನಸತಿ ಧ್ಯಾನವನ್ನ ಮಾಡ್ಸಿ, ಅದರ ಪ್ರಾಮುಖ್ಯತೆ ಇವೆಲ್ಲವೂ ಕೂಡ ನಾವು ಮಾಸ್ಟರ್ಸ್‌ಗಳು ಮಾಡ್ತಾ ಬಂದ್ವಿ. ಅಲ್ಲೂನು ಕೂಡ ನೋಡಿ ಪತ್ರಿ ಸರ್ ಹೇಳ್ತಿದ್ರು ಎಲ್ಲೋ ಒಂದ್ ಪರೀಕ್ಷೆ ಬರುತ್ತೆ ಅಂತ. ನಾವು ಪಾಂಪ್ಲೆಂಟ್ ಇಟ್ಕೊಂಡು ಹೋದ್ರೆ ಸಾಕು ಸವಿತಾ ಮೇಡಮ್, ಏನೋ ದುಡ್ಡು ಕೇಳಕ್ ಬಂದಿದ್ದಾರೆ. ಯಾವ್ದೋ ಒಂದು ಆಶ್ರಮದ ದುಡ್ಡೋ, ಇನ್ನೇನ್ಕೋ ದುಡ್ಡು ಕೇಳಿದ್ದಾರೆ ಅಂದ್ರೆ, ನಿಜವಾಗ್ಲೂ ಅಲ್ಲಿ ನಮ್ಗೆ ಗೌರವ ಅಂತ ನಾವು ಎಕ್ಸ್‌ಪೆಕ್ಟ್ ಮಾಡಲ್ಲ. ಏನೋ ಒಂದು ಆತ್ಮೀಯತೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಸೊ ಇದೇನಿದು ಇದು ಎಷ್ಟು ಪರೀಕ್ಷೆಗಳು ಬರುತ್ತೆ ಅಲ್ವಾ? ಸರ್ ಹೇಳಿದ್ರಲ್ಲ ಅಕ್ಸೆಪ್ಟೆನ್ಸ್ ಅನ್ಕೊಳ್ಳೋದು. ನಿಜವಾಗ್ಲೂ ನಾವೇನು ವಿದ್ಯಾರ್ಥಿಗಳು ಅಥವಾ ಓದಿದ್ದಾರೆ ಇವಾಗ ನೋಡಿದ ತಕ್ಷಣ ಗೊತ್ತಾಗೋ ಮಟ್ಟಿಗೆ ಕಾಣಿಸ್ದಾಗ ಅವರೇ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಮೇಡಮ್. ಬೇರೆ ಬೇರೆ ಇಲ್ಲ ಇವ್ರೇನು ಕೇಳಲ್ಲ ಅನ್ಕೊಂಡು ಹೋದೋರು ನಮ್ನ ರೆಸ್ಪಾನ್ಸ್ ಮಾಡಿದ್ರು. ಅದೇನು ಹೇಳಿ ಮೇಡಮ್, ಅದೇನು ಹೇಳಿ ಅಕ್ಕ ನಮ್ಗೆಲ್ಲ ಇಷ್ಟ ಆಗ್ತಿದೆ ಅಕ್ಕ, ಮಾಡ್ತೀವಿ ಅಕ್ಕ ಅಂತ ಹೇಳಿ ಅವ್ರನ್ನ ಕೂರ್ಸಿ, ಅಷ್ಟು ಚೆನ್ನಾಗಿ ಒಂದಷ್ಟು ಜನನ ನಾವು ಅಲ್ಲಿ ಲಾಲ್‌ಬಾಗ್ ಮತ್ತೆ ಕಬ್ಬನ್ ಪಾರ್ಕ್‌ನಲ್ಲಿ ಧ್ಯಾನ ಪ್ರಚಾರ ಮಾಡಿದ್ವಿ. ಅವಾಗ ಸ್ವಲ್ಪ ಪ್ರಚಾರ ಆಯ್ತು. ಎಸ್ ಖುಷಿ ಆಯ್ತು. ಧ್ಯಾನ ಪ್ರಚಾರ ಹೊರಗಡೆ ಮಾಡ್ತಾ ಇದೀವಲ್ಲ ಅನ್ನೋ ಖುಷಿ ಅಲ್ಲೂ ಬಂತು. ಅದಾದ್ಮೇಲೆ ಕಬ್ಬನ್ ಪಾರ್ಕ್ ಮಾಡಿದ್ವಿ. ಆಮೇಲೆ ರಾಮಕೃಷ್ಣ ಪರಮಹಂಸರ ಒಂದು ಏರಿಯಾನಲ್ಲಿ ಅಲ್ಲಿ ಬಸವನಗುಡಿನಲ್ಲಿ ಒಂದು ಪಾರ್ಕ್‌ನಲ್ಲಿ ಮಾಡಿದ್ವಿ. ಒಂದ್ 4, 5 ಸ್ಕೂಲ್‌ಗಳಿಗೆ ಹೋದ್ವಿ. ಸ್ಕೂಲ್‌ಗಳ್ದಂತೂ ಅದೇ ಫಸ್ಟ್ ಮಾಸ್ಟರ್ಸ್ ನಾನು. ಸ್ಕೂಲ್‌ಗಳಿಗೆ ಹೋಗಿ ನಾನು ಮೆಡಿಟೇಷನ್ ಹೇಳಿ, ಅವ್ರಿಗೆ ಆನಾಪಾನಸತಿ ಧ್ಯಾನದ ಮಾಡಿ ವಿದ್ಯಾರ್ಥಿಗಳಿಗೆ ಹೇಗೆ ಧ್ಯಾನ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಬಂದ್ವಿ. ಆ ರೀತಿ ನನ್ನ ಹೊರಗಿನ ಧ್ಯಾನ ಪ್ರಚಾರ ಶುರು ಆಯ್ತು ಮಾಸ್ಟರ್ಸ್. ಸೊ ಅದಾದ್ಮೇಲೆ ಇನ್ನ ರ್ಯಾಲಿ ರ್ಯಾಲಿ ತುಂಬಾ ಇಷ್ಟ ಆಗ್ತಿತ್ತು. ಸಸ್ಯಾಹಾರ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳೋದು. ಫಸ್ಟ್ ನಾನು ರ್ಯಾಲಿ ಅಂತ ಮಾಡಿದ್ದೆ ಯಲಹಂಕದಲ್ಲಿ. ಸೊ, ಯಲಹಂಕದಲ್ಲಿ ವಿಶ್ವ ಕ್ವಾಂಟಮ್ ಫೌಂಡೇಶನ್ ವತಿಯಿಂದ ಒಂದು ರ್ಯಾಲಿನ ಇಟ್ಕೊಂಡಿದ್ದು. ಸುಮಾರು ಒಂದು 5 ಕಿಲೋಮೀಟರ್ ಹೋಗೋದು. ಹೆಂಗಾರು ಮಾಡಿ ಹೋಗ್ಬೇಕಲ್ಲ ಅನ್ನೋದು ಬಹಳ ಆಸೆ. ಹೋಗ್ಲಿಕ್ಕೆ ಮನೆಯಲ್ಲಿ ಸಹಕರಿಸ್ಬೇಕು. ಇದಕ್ಕೆ ನನ್ನ ಮಕ್ಕಳು ಬಹಳವಾಗಿ ಸಹಕರಿಸ್ತಾ ಇದ್ರು. ಸೊ, ಅವರ ಒಂದು ಮುಖಾಂತರ ನಾನು ಹೋಗಿ ಬರ್ತೀನಿ ಅಂದ್ರೆ ಅವರು ನನ್ಗೆ ಸಪೋರ್ಟಿವ್ ಆಗಿರ್ತಾ ಇದ್ರು. ಆಮೇಲೆ ನಾನು ಅಲ್ಲಿ ಕೂಡ ಧ್ಯಾನ ಪ್ರಚಾರಕ್ಕೆ ಸಸ್ಯಾಹಾರ ರ್ಯಾಲಿಗೆ ಹೋದೆ. ಫಸ್ಟ್ ಟೈಮು ಆ ಒಂದು ಬೋರ್ಡ್ ಪ್ಲಕಾರ್ಡ್‌ನ ಇಟ್ಕೊಳ್ಳೋದು, ಕೂಗೋದು, ಅದ್ ಹೆಂಗಿರು ನನ್ನ ವಾಯ್ಸ್ ಸ್ವಲ್ಪ ಜೋರು ಜಾಸ್ತಿ, ಮಾತಾಡೋದು ಕೂಡ ಜೋರು. ನನ್ಗ್ ಖುಷಿ ಆಗ್ತಾ ಇತ್ತು. ಅವ್ರು ಹೇಳೋದಕ್ಕೂ, ನಾವು ಜೋರಾಗಿ ಕಿರ್ಚೋದಕ್ಕೂ ಕೂಡ ಖುಷಿಯಾಗಿ ಮಾಡ್ದೆ ಮಾಸ್ಟರ್ಸ್. ಅದನ್ನಂತೂ ನಾನು ಬಹಳ ಖುಷಿಯಿಂದ ಹೇಳ್ಕೊಡ್ತೀನಿ. ಪ್ಲಕಾರ್ಡ್ ಇಟ್ಕೊಳ್ಳೋದು, ಕಿರ್ಚ್ಕೊಳ್ಳೋದು, ಮಾಂಸಾಹಾರ, ಪಾಪಾಹಾರ, ಶಾಕಾಹಾರ, ಪುಣ್ಯಾಹಾರ, ದೈವಹಾರ ಅನ್ಕೊಂಡು ಸಖತ್ತಾಗಿ ಮಾಡಿದ್ವಿ. ಫಸ್ಟ್ ನನ್ನ ಎಕ್ಸ್‌ಪೀರಿಯನ್ಸ್ ಅಲ್ಲೇನೇನೆ. ಅದು ನನ್ಗೆ ಬಹಳವಾಗಿ ಖುಷಿ ಕೊಡ್ತು. ಆಮೇಲೆ ತುಂಬಾ ಮಾಡಿದೆ. ಬೆಂಗಳೂರಿನ ಕೂಡ ತುಂಬಾ ನಾನು ರ್ಯಾಲೀಸ್‌ಗಳಿಗೆಲ್ಲ ಹೋಗಿದ್ದೆ. ಮತ್ತೆ ನಮ್ಮ ಸುಮಂಗಲ ಮೇಡಮ್ ಅವರು 11 ದಿನ ತಗೊಂತಾರೆ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿಂದ 11ನೇ ತಾರೀಖುವರೆಗೂನು. ಅವರು ಹಳೇಬೀಡು ಬೇಲೂರಿನಲ್ಲಿ ಇಟ್ಕೊಂಡಾಗ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಅದು ಕೂಡ ನಾನು ಸದುಪಯೋಗ ಮಾಡ್ಕೊಂಡೆ. ಅಲ್ಲೂ ಕೂಡ ನಾನು ರ್ಯಾಲಿನ ಹೋಗಿ ಮಾಡಿ ಬಂದೆ. ಸೊ ಈಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಹೊರಗಡೆ ರ್ಯಾಲಿಗಳನ್ನು ಕೂಡ ನಾನು ಒಂದು 5, 6 ಪ್ಲೇಸ್‌ಗಳಿಗೆ ಜಿಲ್ಲಾ ಲೆವೆಲ್‌ನಲ್ಲಿ ಹೋಗಿ ಬಂದಿದ್ದೀನಿ ರ್ಯಾಲಿನ ಮಾಡಿ. ಆದಷ್ಟು ಬೆಂಗಳೂರಿನಲ್ಲಿ ತುಂಬಾ ಜಾಸ್ತಿ ಮಾಡಿದ್ದೀನಿ. ಸೊ ಈ ರೀತಿ ನನ್ನ ಸಸ್ಯಾಹಾರ ಜನಜಾಗೃತ ಇದ್ರಲ್ಲೂ ಕೂಡ ಪಾಲ್ಗೊಳ್ಳಿಕ್ಕೆ ಅನುವು ಮಾಡ್ಕೊಡ್ತು. ಇದು ಎಲ್ಲವೂ ಕೂಡ ಬಹಳಷ್ಟು ಖುಷಿ ತಂತು ನನ್ಗೆ. ಇದು ಎಲ್ಲಾನು ಕೂಡ ನಾನು PSSMಗೆ ಬಂದು ಒಂದು ಪಿರಮಿಡ್ ಮಾಸ್ಟರ್ ಆಗಿ ನಾನು ಮಾಡ್ತಾ ಹೋದೆ. ಆಮೇಲೆ ಇದು ಹುಣ್ಣಿಮೆ ಧ್ಯಾನ. ಹುಣ್ಣಿಮೆ ಧ್ಯಾನನ ನಾನು ಬಹಳಷ್ಟು ಇಷ್ಟಪಡ್ತೇನೆ. ಹುಣ್ಣಿಮೆ ಧ್ಯಾನನ ಪ್ರತಿದಿನ ನನಗೆ ಶ ಎಲ್ಲೆಲ್ಲಿ ಪಿರಮಿಡ್ ಇದೆ ಸೆಂಟರ್‌ಗೆ ಹೋಗಿ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ, ಮನೆಯಲ್ಲೇ ಕುತ್ಕೊಂಡು ನಾನು ಹುಣ್ಣಿಮೆ ಧ್ಯಾನನ ಕ್ಯಾಪ್ ಇದೆ.
ಕ್ಯಾಪ್ ಹಾಕೊಂತೀನಿ, ಪಿರಮಿಡ್ ಕ್ಯಾಪ್. ನಮ್ದು ಬಾಡಿಗೆ ಮನೆ ಆಗಿರೋದ್ರಿಂದ ನಾನು ಇನ್ನ ಪಿರಮಿಡ್ ಕಟ್ಟೋವರೆಗೂ ಹೋಗಿಕ್ಕಾಗ್ಲಿಲ್ಲ. ನಿಜವಾಗ್ಲೂ ಅದು ಅನ್ಕೊಂತೀನಿ, ನಾನು ಪಿರಮಿಡ್ ಕಟ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಪಿರಮಿಡ್ ಕ್ಯಾಪ್ ಇದೆ, ಹಾಕೊಂತೀನಿ ಮನೆಯಲ್ಲೇನೆ ಕೂಡ ಕುತ್ಕೊಂತೀನಿ. ನನ್ನ ಮಕ್ಕಳಿಗೂ ಕೂಡ ನಾನು ಹುಣ್ಣಿಮೆ ಧ್ಯಾನನ ಸ್ವಲ್ಪ ಹೊತ್ತಾದ್ರು ಮಾಡಿ ಮಲ್ಕೊಡಿ ಮಕ್ಕಳೇ ಅಂತೀನಿ. ಅವರು ಕೂಡ ಮಾಡಿ ಮಲ್ಕೊಂತಾರೆ. ಈ ರೀತಿ ನನ್ನ ಹುಣ್ಣಿಮೆ ಧ್ಯಾನ ಸಾಧ್ಯ ಆದ ಒಂದೊಂದು ಸಲ ಪಿರಮಿಡ್ ವ್ಯಾಲಿಗೆ ಹೋಗ್ತೀನಿ. ಇವಾಗ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯ ರಾಗಿಗುಡ್ಡ ನಮ್ದು ಒಂದು ಧ್ಯಾನ ಕೇಂದ್ರ ಇದೆ. ಸುಮಾರು 3 ವರ್ಷದಿಂದ ಅಲ್ಲೂ ಕೂಡ ಶುರುವಾಗಿದೆ. ಸೊ ನನ್ನನ್ನು ಫುಲ್ ನೈಟ್ ಇರಕ್ಕಾಗಲ್ಲ. ಡೇ ಟೈಮ್‌ನಲ್ಲಿ ಹೋಗಿ ಒಂದು 2, 3 ಅವರ್ಸ್ ನಾನು ಅಲ್ಲಿ ಮೆಡಿಟೇಷನ್ ಮಾಡಿ ಬರ್ತೇನೆ. ಈ ರೀತಿ ನನ್ನ ಹುಣ್ಣಿಮೆ ಧ್ಯಾನನೂ ಕೂಡ ಶುರು ಆಯ್ತು. ತದನಂತರ ಸರ್ ಹೇಳಿದ ಹಾಗೆ ಪೂಜೆ, ಮೂರ್ತಿ ಪೂಜೆ, ಫೋಟೋಗಳಿಟ್ಕೊಳ್ಳೋದು ಯಾವುದು ಬೇಡ. ನಮ್ಮಲ್ಲೇ ಇದ್ದಾನೆ, ನಾವೇ ಪರಮಾತ್ಮ ಅಂತ ತಿಳ್ಕೊಂಡಾಗ ನೀವು ಧ್ಯಾನದ ಮುಖಾಂತರ ಆ ಒಂದು ಗುಡಿಯಲ್ಲಿ ಹೋಗಿ ಅಂತ ಹೇಳಿದ್ರು. ನಾನು ಇದೊಂದು ಫಾಲೋ ಮಾಡಕ್ ಆಗ್ತಾ ಇಲ್ಲ ಇನ್ನ. ನಾನು ಇವಾಗ್ಲೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ ಮಾಸ್ಟರ್ಸ್. ನಮ್ದು ಒಟ್ಟು ಕುಟುಂಬ ಆಗಿರೋದ್ರಿಂದ, ಮನೆಯಲ್ಲಿ ದೊಡ್ಡೋರು ಇರೋದ್ರಿಂದ ಅವರಿಗೆ ಕೊಡುವಂತಹ ಒಂದು ಗೌರವ. ಸೊ ಈಗ ಎಲ್ಲಾ ಬಿಟ್ಟಿದ್ದೀನಿ ನಾನು. ನಾನ್ ವೆಜ್ ಮಾಡ್ತಿದ್ದೋಳು ನಾನ್ ವೆಜ್ ಬಿಟ್ಟೆ. ನಾನು ಮಾಡದೇ ಇಲ್ಲ ಅಂತ ಸ್ಟ್ರಿಕ್ಟ್ ಆದೆ. ತಿಂತಿದ್ದೋಳು ತಿನ್ನೋದ್ ಬಿಟ್ಟೆ, ನಾನು ಮಾಡದೇ ಇಲ್ಲ ಅಂತ ಸ್ಟ್ರಿಕ್ಟ್ ಆದ್ರೆ. ಬಟ್ ನಾನು ಇದೂನು ಮಾಡದೇ ಇದ್ದರೆ ಬೇಡ. ಒಂದು ಸಂಸ್ಕಾರ ನಮ್ಮ ಮುಖಾಂತರ ನಮ್ಮ ಮಕ್ಕಳು ಕಲಿಬೇಕು ಅನ್ನೋ ಉದ್ದೇಶಕ್ಕೆ, ಮತ್ತೆ ನಾನು ದೈವ ಭಕ್ತಳು ಕೂಡ ಇರೋದ್ರಿಂದ ಆ ಪೂಜೆ ಮಾಡಿ ನಾನು ಆ ದಿವ್ಯ ಜ್ಯೋತಿಯನ್ನ ನೋಡ್ಕೊಂಡು ಕುತ್ಕೊಂಡು ಧ್ಯಾನ ಮಾಡ್ತೀನಿ. ಪೂಜೆ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ನಾನು ಹರಿಶಂಕರ್ ಸರ್ ಅವರು ನಮ್ಮ KDPP ವೇದಿಕೆಯಲ್ಲಿ ಹೇಳಿದ್ರು. ಈಗ ನಮ್ದು ಕುಲದೇವರು ಇರ್ತಾರೆ, ಮನೆ ದೇವರು ಅಂತ ಇರುತ್ತಲ್ಲ, ಅದೆಲ್ಲ ಯಾಕೆ ದೇವರುಗಳು ಅಂತ ಹೇಳಿದ್ರೆ, ಕುಲದೇವರು, ಮನೆ ದೇವರುಗಳಲ್ಲಿ DNA ಕನೆಕ್ಟ್ ಆಗಿರುತ್ತಂತೆ. ಯಾಕೆಂದ್ರೆ ನಮ್ಮ 5 ತಲೆಮಾರಿನ ವಂಶಜರದ್ದು DNA ನಮ್ಗೆ ಬಂದಿರುತ್ತೆ. ದೈವರು, ಕುಲದೇವರನ್ನ ನಾವು ಪೂಜೆ ಮಾಡ್ತಾ ಹೋದಂಗೆ ಆ DNA ನಮ್ಗೆ ಕನೆಕ್ಟ್ ಆಗುತ್ತೆ. ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ನಮ್ಮ ಹಿರಿಯರ 5 ತಲೆಮಾರಿನ ಎನರ್ಜಿ ನಮ್ಗೆ ಕನೆಕ್ಟ್ ಆಗುತ್ತೆ. ಈಗ ಅವರೆಲ್ಲ ದೈವ ಸ್ವರೂಪಿಗಳಾಗ್ಬಿಟ್ಟಿದ್ದಾರೆ, ನಮ್ಮ ಹಿರಿಯೋರೆಲ್ಲ. ಸೊ ಅದಕ್ಕೋಸ್ಕರ ಕುಲದೇವತೆ ಪೂಜೆಯನ್ನ ಮನೆಯಲ್ಲಿ ಫೋಟೋ ಇರೋದ್ರಿಂದ ಆ ದೈವ ಭಕ್ತಿಯ ಒಂದು ಎನರ್ಜಿಯನ್ನ ನಾವು ಕನೆಕ್ಟ್ ಮಾಡ್ಕೊಬಹುದು ಅಂತ ಸರ್ ಹೇಳಿದ್ರು. ನನ್ಗಿನ್ನ ಖುಷಿ ಆಗೋಯ್ತು. ಎಸ್, ಈ ತರನು ಇದ್ಯಾ? ಎಸ್, ಒಂದು ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ಅನ್ಸ್ತಿತ್ತು ನಾನು ಪೂಜೆ ಮಾಡ್ತಾ ಇದ್ದೀನಲ್ವಾ ಅಂತ. ಇಲ್ಲ, ಇವಾಗ ಈ ಸರ್ ಹೇಳಿದ್ಮೇಲೆ ಎಸ್, ಇನ್ನೂ ಒಂದು ವಿಶೇಷವಾದ ಒಂದು ಜ್ಞಾನ ಬಂತು ಅಂದ್ಬಿಟ್ಟು ಸಮಾಧಾನ ಆಯ್ತು. ನಾನು ಮೂರ್ತಿ ಪೂಜೆಯನ್ನ ಬಿಟ್ಟಿಲ್ಲ ಮಾಸ್ಟರ್ಸ್, ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೇನೆ. ಇವಾಗ ಸರ್ ಹೇಳಿದ್ಮೇಲೆ ಆ DNA ಕನೆಕ್ಟ್ ಆಗ್ತೀವಿ ನಾವು. ಕುಲದೇವರನ್ನ ನಾವು ಮನೆ ದೇವರು ಅಂತ ಏನ್ ಹೇಳ್ತೀವಿ, ಹಿರಿಯರ DNA ನಾವು ಕನೆಕ್ಟ್ ಆಗ್ತೀವಿ ಅನ್ನೋದು ನಾನು ಆ ಒಂದು ವಿಚಾರವನ್ನು ತಿಳ್ಕೊಂಡೆ ಮಾಸ್ಟರ್ಸ್. ಈ ರೀತಿ ನನ್ನ ಒಂದು ಪ್ರತಿದಿನ ನನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸಾರಿಕ ಎರಡರಲ್ಲೂ ಕೂಡ 50-50 ಕಾನ್ಸೆಪ್ಟ್ ನಲ್ಲಿ ಬಹಳ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ಸಂಸಾರ ಜೀವನದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರಳಾಗಿದ್ದೇನೆ. ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಎಲ್ಲರಿಗೂ ಪ್ರೀತಿ ಪಾತ್ರಳಾಗಿ, ಪ್ರೀತಿ, ವಿಶ್ವಾಸ, ಗೌರವದಿಂದ ಮಗಳಾಗಿದ್ದೀನಿ, ಅಕ್ಕ ಆಗಿದ್ದೀನಿ, ತಂಗಿ ಆಗಿದ್ದೀನಿ, ಸ್ನೇಹಿತೆಯಾಗಿದ್ದೀನಿ, ಎಲ್ಲವೂ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಆನಾಪಾನಸತಿ ಧ್ಯಾನ ನನ್ನ PSSM ಪಿರಮಿಡ್ ಮಾಸ್ಟರ್ ಆಗಿ ನನ್ನ ಗುರುಗಳಾದ ಪತ್ರಿಜಿ ಗುರುಗಳು ಒಂದು ದಿವ್ಯ ಮಾರ್ಗವನ್ನು ನನಗೆ ತೋರಿಸಿದ್ರು. ಆ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. ಎಲ್ಲವೂ ಇದೆ, ಕಲ್ಲು, ಮುಳ್ಳು, ನೋವು, ನಲಿವು, ಕಷ್ಟ, ಸುಖ, ಗೌರವ, ಅಗೌರವ ಎಲ್ಲವೂ ಸಿಗ್ತಿದೆ ಮಾಸ್ಟರ್ಸ್. ಆದ್ರೂ ಕೂಡ ಆ ದಾರಿಯನ್ನ ಬಿಡಲ್ಲ. ಆ ದಾರಿಲೇ ಹೋಗಿ ನನ್ನ ಗುರಿ ಏನಿದೆ, ನನ್ನ ಸಮರ್ಥನೆ ಏನಿದೆ, ನಾನು ಅದನ್ನ ಮುಟ್ತೇನೆ. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆಯಲ್ಲಿ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನ್ನೊಳಗಿನ ಪತ್ರಿಜಿಯನ್ನ ನಿಮ್ಮ ಮುಖಾಂತರ, ನಾನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.